ಕುಕ್ಕರ್ನೊಳಗೆ ಹಲ್ಲುಜ್ಜುವಂತಹ ಸ್ವಲ್ಪ ಪೇಸ್ಟ್ ಅನ್ನ ಹಾಕಿ ನೋಡಿ ಜಾದೂನೇ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ ಎಲ್ಲರಿಗೂ ಸಹ ರಿಷಿಕಾ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬಾನೇ ಯೂಸ್ ಆಗುವಂತ ಕೆಲವೊಂದು ಟಿಪ್ಸ್ ನಾನು ತಂದಿದ್ದೀನಿ. ಅದರಲ್ಲೂ ಕುಕ್ಕರ್ ಬಳಸುವಂತಹ ನಮ್ಮೆಲ್ಲಾ ಗೃಹಿಣಿಯರಿಗೋಸ್ಕರ ಒಳ್ಳೊಳ್ಳೆ ಟಿಪ್ಸ್ ನ ತಂದಿದ್ದೀನಿ. ಇದರಿಂದ ನಾವು ಕುಕ್ಕರ್ ಇಂದ ಆಗುವಂತಹ ಅನಾಹುತಗಳನ್ನ ತಪ್ಪಿಸೋ ಸಲುವಾಗಿ ಕೆಲವೊಂದು ಟಿಪ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಕೊನೆಯವರೆಗೂ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮೊದಲಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಟಿಪ್ಸು ಏನು ಅಂತ ನೋಡೋಣ. ನೋಡಿ, ಸಾಮಾನ್ಯವಾಗಿ ಕುಕ್ಕರ್ಗಳಲ್ಲಿ ಈ ರೀತಿ ಹ್ಯಾಂಡಲ್ ಕೆಲವೊಂದ್ಸರಿ ಲೂಸ್ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ನಾವು ಏನಾದ್ರೂ ಬಿಸಿ ಇಳಿಸ್ಬೇಕು ಅಂದಾಗ ನಾವು ಹ್ಯಾಂಡಲ್ ಹಿಡ್ಕೊಂಡು ಇಳಿಸ್ತೀವಲ್ವಾ, ಅದರಿಂದ ಕೆಳಗಡೆ ಬಿದ್ದೋಗಿ ನಮ್ಮ ಕೈ ಕಾಲೆಲ್ಲ ಸುಡೋಂತ ಚಾನ್ಸ್ ತುಂಬಾನೇ ಇರುತ್ತೆ. ನೋಡಿ, ಆ ತರ ಇದ್ದಾಗ ಫಸ್ಟ್ ಸ್ಕ್ರೂನ ಲೂಸ್ ಮಾಡ್ಕೊಂಡು ತೆಕ್ಕೊಬಿಡ್ಬೇಕಾಗುತ್ತೆ. ಈ ರೀತಿ ನಾವು ಅವಾಗವಾಗ ನಾವು ಟೈಟ್ ಮಾಡ್ಕೊಂತ ಇದ್ರೆ ಕುಕ್ಕರ್ಗಳಿಂದ ಆಗುವಂತಹ ಅನಾಹುತಗಳನ್ನ ನಾವು ತಪ್ಪಿಸ್ಕೋಬಹುದು ಸ್ನೇಹಿತರೆ. ನೋಡಿ, ಅದಕ್ಕೆ ಫಸ್ಟ್ ನಾನು ಈ ಸ್ಕ್ರೂನ ರಿಮೂವ್ ಮಾಡ್ಕೊಂತ ಇದ್ದೀನಿ. ನೋಡಿದ್ರಲ್ಲ, ಸುಲಭವಾಗಿ ಬಂದ್ಬಿಡುತ್ತೆ. ನೋಡಿ, ಫಸ್ಟ್ ಏನಿದೆ ಅಲ್ವಾ ನಟ್ಟು, ಅದನ್ನ ನೀಟಾಗಿ ವಾಷರ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ ತದನಂತರ ಏನ್ ಮಾಡ್ಬೇಕು ಅಂದ್ರೆ, ಯಾವ್ದಾದ್ರು ನಿಮ್ಮ ಮನೆಯಲ್ಲಿರುವಂತಹ ನೈಲ್ ಪಾಲಿಶ್, ನಾವು ಉಗುರು ಬಣ್ಣ ಅಂತ ಹೇಳ್ತೀವಲ್ವಾ, ಉಗುರಿಗೆಲ್ಲ ಯೂಸ್ ಮಾಡೋಂತ ಯಾವ ಕಲರ್ ಇದ್ರೂ ಪರವಾಗಿಲ್ಲ, ಅದನ್ನ ಈ ಒಂದು ನಟ್ ಏನಿರುತ್ತಲ್ವಾ ಈ ಸ್ಕ್ರೂ, ಆ ಸ್ಕ್ರೂಗೆ ಫುಲ್ಲು ಹಿಂದೆ ಮುಂದೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಬಿಡ್ಬೇಕು. ಈ ರೀತಿ ನಾವು ನೈಲ್ ಪಾಲಿಶ್ ನ ಅಪ್ಲೈ ಮಾಡೋದ್ರಿಂದ ಟೈಟ್ ಆಗಿ ಕೂರುತ್ತೆ, ಯಾವುದೇ ರೀತಿ ಲೂಸ್ ಇರೋದಿಲ್ಲ. ಇದ್ರ ಬದಲಾಗಿ ನೀವು ದಾರ ಬೇಕಾದ್ರೂ ಸುತ್ಕೋಬಹುದು, ಇಲ್ಲ ಅಂತಂದ್ರೆ ಹತ್ತಿ ಬೇಕಾದ್ರೂ ಕಾಟನ್ ಸ್ವಲ್ಪ ಇದ್ರೆ ಅದನ್ನು ಸಹ ನೀವು ಸುತ್ಕೊಂಡು ಟೈಟ್ ಮಾಡ್ಕೋಬಹುದು. ತುಂಬಾ ವಿಧಾನದಲ್ಲಿ ನಾವು ಈ ಒಂದು ಸ್ಕ್ರೂನ ಟೈಟ್ ಮಾಡ್ಕೋಬಹುದು. ಅದರಲ್ಲಿ ನಾನು ನೈಲ್ ಪಾಲಿಶ್ ಹಾಕಿ ನಾನು ಟೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದು ನಿಮಿಷ ಆರಕ್ಕೆ ಬಿಟ್ಬಿಡ್ಬೇಕು ನಾವು. ಆರಿದ ನಂತರ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಅವಾಗವಾಗ ಈ ಹ್ಯಾಂಡಲ್ ಏನಿರುತ್ತೆ ಅದನ್ನ ಟೈಟ್ ಮಾಡ್ಕೊಂತ ಇರ್ಬೇಕು. ಇಲ್ಲಾಂದ್ರೆ ಅದು ಲೂಸ್ ಆದಾಗ ನಾವು ಅಡುಗೆಯಲ್ಲಿ ಗಾಬರಿಯಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ, ಅರ್ಜೆಂಟ್ ಅಲ್ಲಿ ಮಾರ್ನಿಂಗ್ ಟೈಮ್ ಎಲ್ಲ, ಅವಾಗ ಆಗುವಂತ ಅನಾಹುತಗಳನ್ನ ನಾವು ತಪ್ಪಿಸ್ಕೋಬಹುದು ಸ್ನೇಹಿತರೆ. ನೋಡಿದ್ರಲ್ವಾ, ಈ ರೀತಿ ಟೈಟ್ ಆಗಿ ಸ್ಕ್ರೂನ ಹಾಕೊಂಡು ನಾನು ಟೈಟ್ ಮಾಡ್ಕೊಂತ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಸ್ಟಿಫ್ ಆಗಿ ಆಯ್ತು ಅಂತ. ನೋಡಿ, ಎಷ್ಟು ಟೈಟ್ ಆಗಿ ಕೂತಿದೆ ಅಂತ. ಟಿಪ್ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಈಗ ಮುಂದಿನ ಟಿಪ್ ನೋಡೋಣ. ಈಗ ನೋಡಿ, ವಿಸಿಲ್ ಎಲ್ಲ ಬರ್ತಾ ಇರುತ್ತೆ. ವಿಸಿಲ್ ಬಂದಾಗ ಏನಾಗುತ್ತೆ, ಈ ರೀತಿ ಏನಾದ್ರೂ ಬ್ಲಾಕೇಜಸ್ ಏನಾದ್ರೂ ಇದ್ರೆ ಸರಿಯಾಗಿ ಕುಕ್ಕರ್ ಕೂಗೋದಿಲ್ಲ. ಹಾಗೆ ಪ್ರೆಷರ್ಗೆ ಏನಾಗುತ್ತೆ, ಬ್ಲಾಸ್ಟ್ ಕ್ಯಾಪ್ ಏನಿರುತ್ತೆ ಅದು ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ನೋಡಿ, ಅವಾಗ ನಾವು ಇದು ಒಂದು ಸೂಜಿನ ತಗೊಂಡಿದ್ದೀನಿ. ಸೂಜಿ ಬದಲಾಗಿ ನೀವು ಪಿನ್ ಸಹ ತಗೋಬಹುದು. ತಗೊಂಡು ಮೇಲೆ ಭಾಗ ಏನಿದೆ ಅದರಿಂದ ಸ್ವಲ್ಪ ಈ ರೀತಿ ಒಳಗಡೆಗೆ ಹಾಕಿ, ಅದ್ರಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ, ಮತ್ತೆ ಈ ಹೋಲ್ ಅಲ್ಲಿ ಮೇಲೆ 4 ಭಾಗದಲ್ಲೂ ಸಹ ಒಂದು 4 ಹೋಲ್ ಇರುತ್ತೆ, ಅಲ್ಲಿ ಫುಲ್ಲು ನೀಟಾಗಿ ರೈಸ್ ಏನಾದ್ರೂ ನಾವು ಅನ್ನ ಮಾಡಿದಾಗ ಅದರದ್ದೇನಾದ್ರೂ ಸಿಕ್ಕಾಕೊಂಡಿದ್ರು ಸಹ ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗೆ ವಿಸಿಲ್ ಸಹ ಸರಿಯಾಗಿ ಬರ್ತಾ ಇರಲ್ಲ. ನೋಡಿ, ಅವಾಗ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ನಾವು ವಾರಕ್ಕೋ 15 ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಮುಂದಿನ ಟಿಪ್ ನೋಡೋಣ. ಕುಕ್ಕರ್ನಂತೂ ನಾವು ಕ್ಲೀನ್ ಮಾಡ್ಕೊಂತಾ ಇರ್ತೀವಲ್ವಾ, ಆದ್ರೆ ವಿಸಿಲ್ಗಳನ್ನ ಮಾತ್ರ ನಾವು ಕ್ಲೀನ್ ಮಾಡ್ಕೊಳಲ್ಲ. ಅದ್ರೂ ಸಹ ತುಂಬಾನೇ ಗಲೀಜಾಗಿರುತ್ತೆ. ಹಾಗೆ ಅದರಲ್ಲಿ ತುಂಬಾನೇ ಬ್ಯಾಕ್ಟೀರಿಯಾಗಳೆಲ್ಲ ಫಾರ್ಮ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಅದನ್ನು ಸಹ ನಾವು 15 ದಿನಕ್ಕೊಂದ್ಸರಿ ನಾವು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಉಗುರು ಬೆಚ್ಚಗಿರುವಂತಹ ನೀರ್ನ ಒಂದು ಬೌಲಲ್ಲಿ ನಾನು ತೆಗೆದುಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಗ್ಲಾಸ್ ಅಷ್ಟು ಬಿಸಿ ನೀರ್ನ ನಾನು ತಗೊಂಡು ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಲಿ ಸ್ವಲ್ಪ. ಹಾಗೆ ಅದಕ್ಕೆ ಒಂದು ಡಿಶ್ ವಾಷರ್, ನಿಮ್ಮ ಮನೇಲಿ ಯಾವ್ದು ಲಿಕ್ವಿಡ್ ಯೂಸ್ ಮಾಡ್ತಿರೋ ಅದನ್ನ ಯೂಸ್ ಮಾಡ್ಕೊಳೋದನ್ನ ಸ್ವಲ್ಪ ಹಾಕೊಳ್ಳಿ. ನಾನು ಒಂದು ಅರ್ಧ ಚಮಚದಷ್ಟು ವಿಮ್ ಲಿಕ್ವಿಡ್ನ ಹಾಕೊಂಡು ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಾವು ಈ ವಿಸಿಲ್ಗಳು ಏನಿರುತ್ತಲ್ವಾ, ನಾವು ಎಷ್ಟು ವಿಸಿಲ್ಸ್ನ ಯೂಸ್ ಮಾಡ್ತೀವೋ ಅಷ್ಟು ವಿಸಿಲ್ಸ್ನು ಸಹ ನೀಟಾಗಿ ಬಿಚ್ಕೊಂಡು ಹಾಕೋಬೇಕಾಗುತ್ತೆ. ಹಂಗೆ ಹಾಕ್ಬಾರ್ದು, ಈ ರೀತಿ ಎಲ್ಲ ಬಿಚ್ಕೊಂಡು. ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಈ ರೀತಿ ನಾವು ಎಲ್ಲ ಬಿಚ್ಕೊಂಡು ಒಂದು 10 ರಿಂದ 15 ನಿಮಿಷ ನಾವು ಇದೇ ನೀರಲ್ಲಿ ನೆನೆಯಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಈ ರೀತಿ ನಾವು ಅವಾಗ ಕ್ಲೀನ್ ಮಾಡ್ಕೊತಾ ಇದ್ರೆ ವಿಜಿಲ್ಸ್ ನೀಟಾಗಿ ಬರ್ತಾ ಇರುತ್ತೆ. ಕೆಲವೊಂದ್ಸಾರಿ
ಅನ್ನ ಸೀದೋಗಿರುತ್ತೆ, ಬಟ್ ವಿಸಿಲ್ಸ್ ಬರ್ತಾ ಇರಲ್ಲ. ಅದಕ್ಕೆ ಈ ರೀತಿ ಏನಾದ್ರೂ ಗಲೀಜೆಲ್ಲ ಸಿಕ್ಕಾಕೊಂಡಿದ್ರು ಸಹ ಆ ತರ ಆಗ್ತಾ ಇರುತ್ತೆ. ಅವಾಗ ನಾವು ಈ 15 ದಿನಕ್ಕೊಂದ್ಸರಿ ಈ ರೀತಿ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬಾ ನೀಟಾಗಿ ವಿಜಿಲು ಅನ್ನೋದು ನೀಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಒಂದು 10 ನಿಮಿಷ ನಾನು ನೆನ್ಸಿಕ್ಕಿದ್ದೆ. ಟೈಮ್ ಇದ್ರೆ ನೀವು ಒಂದು ಅರ್ಧ ಗಂಟೆ ಬೇಕಾದ್ರೂ ನೀಟಾಗಿ ನೆನ್ಸ್ಕೋಬಹುದು. ನಾನು ಒಂದು 10 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ. ಒಂದು ಯಾವ್ದಾದ್ರು ಚಿಕ್ಕದು ಟೂತ್ ಬ್ರಷ್ ವೇಸ್ಟ್ ತಗೊಂಡು ಈ ರೀತಿ ಅದೇ ನೀರಲ್ಲಿ ಉಜ್ಕೋಬೇಕಾಗುತ್ತೆ. ನಾನು ಇದೇ ರೀತಿಯಲ್ಲಿ ಎಲ್ಲಾ ವಿಸಿಲ್ಸ್ಗಳನ್ನು ಸಹ, ಹಾಗೆ ಅದ್ರ ಮೇಲೆ ಕ್ಯಾಪ್ಸ್ ಸಹ ನೀಟಾಗಿ ನಾನು ಉಜ್ಕೊಂತಾ ಇದ್ದೀನಿ. ಉಜ್ಕೊಂಡು ನಿಮ್ಗೆ ನೀಟಾಗಿ ತೊಳ್ಕೊಂಡು ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಉಜ್ಕೊಂಡು ಕ್ಲೀನ್ ಆಗಿರುವಂತ ನೀರಲ್ಲೂ ಸಹ ಸ್ವಲ್ಪ ಉಜ್ಕೊಂಡ್ಬಿಟ್ರೆ ಸಾಕು. ಯಾಕಂದ್ರೆ ನಾವು ಮೊದಲೇ ಇದರಲ್ಲಿ ಲಿಕ್ವಿಡ್ ಹಾಕಿರೋದ್ರಿಂದ ಆ ಜಿಡ್ಡೇನಾದ್ರೂ ಇದ್ರೂ ಸಹ ನೀಟಾಗಿ ಹೊರಟೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ನೋಡಿ, ಇವಾಗ ಉಜ್ಜಿಬಿಟ್ಟು ನಾನು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಮತ್ತೆ ಒಂದ್ ಸ್ವಲ್ಪ ನೀರು ಕ್ಲೀನ್ ಆಗಿರೋಂತ ಒಂದ್ ಬಟ್ಲಲ್ಲಿ ನೀರು ತಗೊಂಡು ಈ ಎಲ್ಲಾ ವಿಸಿಲ್ಸ್ ಸಹ ಕ್ಲೀನ್ ಆಗಿರೋ ನೀರಲ್ಲಿ ತೊಳ್ಕೊಬೇಕು. ತೊಳ್ಕೊಂಡು ಒಂದ್ ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಬಿಡ್ಬೇಕು ಸ್ನೇಹಿತರೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿಯಾಗಿ ನಾವು ಒರೆಸ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು. 15 ದಿನಕ್ಕೊಂದ್ಸರಿ ಈ ರೀತಿ ನಾವು ಯೂಸ್ ಮಾಡ್ಕೊಳೋದ್ರಿಂದ ವಿಸಿಲ್ಸ್ ಸಹ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬಾ ಬಾಳ್ಕೆ ಸಹ ಬರುತ್ತೆ. ಕೆಲವೊಂದ್ಸಾರಿ ವಿಸಿಲ್ಸ್ ಒಂದು 2 ತಿಂಗಳು 3 ತಿಂಗಳಿಗೆಲ್ಲ ಹಾಳಾಗ್ಬಿಡ್ತವೆ. ನೋಡಿ, ಇದರಲ್ಲಿ ಬ್ಲಾಕೇಜಸ್ ಗಲೀಜೆಲ್ಲ ಸಾಂಬಾರ್ ಮಾಡ್ದಾಗೆಲ್ಲ ಅದರದ್ದೆಲ್ಲ ಹೋಗಿ ಇದ್ರೊಳಗಡೆ ಸೇರ್ಕೊಂಡು ಎಲ್ಲ ಹಾಳಾಗುತ್ತೆ. ಅದಕ್ಕಾಗಿ ನಾವು ಅವಾಗ ನಾವು ಈ ರೀತಿ ವಿಸಿಲ್ಗಳನ್ನು ಸಹ ಕ್ಲೀನ್ ಮಾಡ್ಕೊಂತ ಇದ್ರೆ ಕ್ಲೀನ್ ಆಗಿ ಇರುತ್ತೆ. ಹಾಗೆ ತುಂಬಾ ದಿನಗಳ ಕಾಲ ನಮ್ಗೆ ವಿಸಿಲ್ ಅನ್ನೋದು ಬಾಳ್ಕೆ ಬರುತ್ತೆ ಸ್ನೇಹಿತರೆ. ನೋಡಿ, ಎಷ್ಟು ಹೊಸ ವಿಸಿಲ್ಸ್ ತರ ಆಗಿದೆ. ಟಿಪ್ ಇಷ್ಟ ಆಗಿದೆ ಅನ್ಕೊಂತೀನಿ. ಟಿಪ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ಇವಾಗ ಕ್ಲೀನ್ ಮಾಡಿದೀನಿ. ಎಷ್ಟು ಹೊಸ ವಿಸಿಲ್ಸ್ ತರ ಕಾಣ್ತಾ ಇದೆ ಅಲ್ವಾ? ನೋಡ್ತಾ ಇರ್ಬೋದು ನೀವೇ. ಈಗ ಮುಂದಿನ ಟಿಪ್ಪು ಏನು ಅಂತ ನೋಡೋಣ. ಗ್ಯಾಸ್ ಕಿಟ್ ಏನ್ ಮಾಡ್ತೀವಿ ನಾವು, ಗ್ಯಾಸ್ ಕಿಟ್ ನ ಕುಕ್ಕರ್ ಅಲ್ಲೇ ಬಿಟ್ಬಿಡ್ತಾ ಇರ್ತೀವಿ. ಕೆಲವೊಂದ್ಸರಿ ನಾವು ಅಡ್ಗೆ ಮಾಡಿದಾಗ ಏನ್ ಮಾಡ್ತೀವಿ, ಹಂಗೆ ತೊಳೆದ್ಬಿಟ್ಟು ನಾವು ಕ್ಯಾಪ್ ಒಳಗಡೆನೆ ಹಾಕ್ಬಿಟ್ಟು ಈ ಗ್ಯಾಸ್ ಕಿಟ್ಗಳನ್ನ ಬಿಟ್ಬಿಡ್ತೀವಿ. ಇದರಿಂದ ಏನಾಗುತ್ತೆ, ಗಟ್ಟಿ ಆಗ್ಬಿಟ್ಟು ಬ್ಲಾಸ್ಟ್ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ಅಡ್ಗೆ ಮಾಡಿದ ತಕ್ಷಣ ತಣ್ಣೀರಲ್ಲಿ ಒಂದು ಬಾಂಡ್ಲಿದು ಅಗಲ ಇರುವಂತಹ ಒಂದು ಬಾಂಡ್ಲಿ ಆಗ್ಲಿ ಒಂದು ಪಾತ್ರೆ ಆಗ್ಲಿ ತೆಗೆದುಕೊಂಡು ಅದರಲ್ಲಿ ತಣ್ಣೀರ್ನ ಹಾಕೊಂಡು ಓವರ್ ನೈಟ್ ಬೇಕಾದ್ರೂ ನೀವು ಈ ಬೆಲ್ಟ್ಗಳನ್ನ ಬಿಡ್ಬೋದು. ಇಲ್ಲ ಅಂದ್ರೆ ಒಂದ್ ಅರ್ಧ ಗಂಟೆ ನೆನೆಸ್ಬಿಟ್ಟು ಬಿಟ್ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಬೆಲ್ಟ್ ಸ್ಮೂತ್ ಆಗುತ್ತೆ. ಹಾಗೆ ವಿಜಿಲ್ ಸಹ ನೀಟಾಗಿ ಬರುತ್ತೆ. ಗಟ್ಟಿ ಆಗೋದಿಲ್ಲ, ಬೇಗ ಕಟ್ಟು ಸಹ ಈ ಒಂದು ಗ್ಯಾಸ್ ಕಿಟ್ ಆಗೋದಿಲ್ಲ. ನೋಡಿ, ತೆಗ್ದಿದ ತಕ್ಷಣ ನಾವಿಲ್ಲ ಅಂದ್ರೆ ಅದು ಆಗಲ್ಲ ಅಂತಂದ್ರೆ ನೀವು ವಾಶ್ ಮಾಡುವಾಗ ಸಿಂಕ್ ಹತ್ರ ಒಂದ್ ನಲ್ಲಿಗೆ ತಗ್ಲಾಕ್ಬಿಟ್ರು ಸಹ ಆ ನೀರೆಲ್ಲ ಬರ್ತಾ ಇರುತ್ತಲ್ವಾ, ನಾವು ಯೂಸ್ ಮಾಡ್ತಾ ಅದು ಸ್ಮೂತ್ ಆಗುತ್ತೆ. ಈಗ ಮುಂದಿನ ಟಿಪ್ ನೋಡೋಣ. ನಾವು ಸಾಂಬಾರು ಇಲ್ಲಾಂದ್ರೆ ರೈಸ್ ಏನಾದ್ರು ಮಾಡಿದಾಗ ಸೈಡ್ ಇಂದ ಲೀಕ್ ಆಗ್ತಾ ಇರುತ್ತಲ್ವಾ, ಕೆಲವೊಂದ್ಸಾರಿ ಬೆಲ್ಟ್ ಇಂದ ಆಚೆ ನೀರು ಲೀಕ್ ಆಗ್ತಾ ಇರುತ್ತೆ. ಸಾಂಬಾರೇ ಆಗ್ಲಿ ಇಲ್ಲ ಅಂದ್ರೆ ನಾವು ರೈಸ್ ಇಟ್ಟಾಗ ಗಂಜಿ ಎಲ್ಲ ಆಚೆ ಬರ್ತಾ ಇರುತ್ತೆ. ನೋಡಿ, ಆತರ ಆಗ್ಬಾರ್ದು ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡು, ಕುಕಿಂಗ್ ಆಯಿಲ್ ಯಾವ್ದಾದ್ರು ಪರವಾಗಿಲ್ಲ, ಈ ಬೆಲ್ಟ್ ಸುತ್ತ ನಾವು ಹಾಕೋದ್ರಿಂದ ಸೈಡ್ ಅಲ್ಲಿ ಲೀಕೇಜ್ ಆಗೋದಿಲ್ಲ ತಡೆಗಟ್ಟಬಹುದು. ಯಾವುದೇ ರೀತಿ ಲೀಕೇಜ್ ಅನ್ನೋದು ಆಗೋದಿಲ್ಲ ಸ್ನೇಹಿತರೆ. ಈಗ ಮುಂದಿನ ಟಿಪ್ ನೋಡೋಣ. ಈಗ ನಾವು ಅಡ್ಗೆ ಮಾಡ್ತಾ ಇರ್ತೀವಲ್ವಾ, ಅಡ್ಗೆ ಮಾಡಿ ಕುಕ್ಕರ್ ತುಂಬಾನೇ ಈಗಿನ ಕಾಲದಲ್ಲಿ ಬಳಸ್ತಾ ಇರ್ತೀವಿ. ಬಳಸಿ ಏನಾಗುತ್ತೆ, ತಳದಲ್ಲಿ ಈ ರೀತಿ ಒಂಥರ ಬ್ರೌನ್ ಆಗಿ ಮಾರ್ಕ್ ಆಗ್ಬಿಡ್ತಾ ಇರುತ್ತೆ ಕುಕ್ಕರು. ನೀಟಾಗಿ ನಾವು ಉಜ್ಕೊಳಲ್ಲ ಅಂತಂದ್ರೆ ಈ ರೀತಿ ಕರೆ ಕಟ್ತಾ ಇರುತ್ತೆ. ನಾವು ಅವಾಗವಾಗ ಉಜ್ಕೊಂತಾ ಇರ್ಬೇಕು. ಉಜ್ಕೊಂಡ್ರೆ ಹೊಸ ಕುಕ್ಕರ್ ತರನೇ ಇರುತ್ತೆ. ನಾವು ಅಷ್ಟು ಟೈಮ್ ಇರಲ್ಲ ಅಂದಾಗ ನಾವ್ ಎಷ್ಟೇ ಉಜ್ಜಿದ್ರು ಸಹ ಕೆಲವೊಂದ್ಸರಿ ಈ ರೀತಿ ಯೂಸ್ ಮಾಡ್ತಾ ತಳ ಎಲ್ಲ ಈ ರೀತಿ ಕಲರ್ ಚೇಂಜ್ ಆಗಿರುತ್ತಲ್ವಾ, ಇದನ್ನ ತುಂಬಾ ಸುಲಭವಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ಯಾವ್ದು ರೀತಿ ಶ್ರಮದ ಅವಶ್ಯಕತೆ ಅಂತೂ ಇಲ್ಲೇ ಇಲ್ಲ ಸ್ನೇಹಿತರೆ. ನೋಡಿ, ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡ್ಸ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಈ ಟಿಪ್ಪು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ. ತಳ ಹಿಡ್ದಿರುವಂತ ಪಾತ್ರೆಗಳನ್ನು ಸಹ ಇದೇ ಮೆಥಡ್ ಅಲ್ಲಿ ನೀವು ಕ್ಲೀನ್ ಮಾಡ್ಕೋಬಹುದು. ಮೊದಲಿಗೆ ಕೋಲ್ಗೇಟ್, ನೀವು ಹಲ್ಲುಜ್ಜೋ ಅಂತಹ ಯಾವ ಪೇಸ್ಟ್ ಆದ್ರೂ ಪರವಾಗಿಲ್ಲ, ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ತಗೋಬಹುದು. ನಿಮ್ಮ ಮನೆಯಲ್ಲಿರುವಂತಹ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ನ ತೆಗೆದುಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಫಸ್ಟ್ ತಳಕ್ಕೆ ಸ್ವಲ್ಪ ನೀರ್ನ ಚಿಮ್ಕ್ಸ್ಕೊಂತಾ ಇದ್ದೀನಿ ನಾನು, ಸ್ವಲ್ಪ ತೇವ ಇರ್ಲಿ ಅನ್ನೋ ಕಾರಣಕ್ಕೆ. ಈ ರೀತಿ ಸ್ಕ್ರಬ್ಬರ್ ಇದ್ರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಗ್ರೀನ್ ಸ್ಕ್ರಬ್ಬರ್ ಇದ್ರೂ ಸಹ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಕೋಲ್ಗೇಟ್ ನಾನು ಈ ಒಂದು ಸ್ಕ್ರಬ್ಬರ್ಗೆ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾನ ಈ ರೀತಿ ಕುಕ್ಕರ್ ಒಳಗಡೆ ಹಾಕೊಂಡಿದ್ದೀನಿ ಸ್ನೇಹಿತರೆ. ಹಾಕೊಂಡ್ಬಿಟ್ಟು ಪೇಸ್ಟ್ ಹಾಕೊಂಡಿದ್ವಲ್ವಾ ಕೋಲ್ಗೇಟ್ನ, ಅದನ್ನ
ನೋಡಿ ಈ ನಾರಲ್ಲಿ ನೀಟಾಗಿ ಈ ರೀತಿ ಒಂದೇ ಒಂದು ನಿಮಿಷ ಸಹ ಬೇಕಾಗಲ್ಲ. ಈ ರೀತಿ ಉಜ್ಜಿದ ತಕ್ಷಣನೇ ಅದ್ರ ಒಳಗಡೆ ಕರೆ ಕಟ್ಟಿರುವಂತಹ ಎಲ್ಲಾ ಗಲೀಜೆಲ್ಲ ಬರ್ತಾ ಇರೋದು ನೀವೇ ನೋಡ್ಬೋದು. ತುಂಬಾ ಪ್ರೆಷರ್ ಕೊಟ್ಟು ಉಜ್ಜೋ ಅವಶ್ಯಕತೆನೂ ಇಲ್ಲ ಸ್ನೇಹಿತರೆ. ತುಂಬಾ ಈಸಿಯಾಗಿ ಎಷ್ಟೇ ಕರೆ ಕಟ್ಟಿದ್ರು ಸಹ ಪಾತ್ರೆಗಳು ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಹಾಲು ಏನಾದ್ರು ಕಾಯಿಸಿದಾಗ ಇದೇ ರೀತಿಯಲ್ಲಿ ತಳ ಏನಾದ್ರು ಅಂಟಿದೆ ಅಂತಂದ್ರೂ ಸಹ ಇದೇ ರೀತಿ ಮೆಥಡ್ ಅಲ್ಲಿ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಗಲೀಜ್ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಗಲೀಜ್ ನಿಮ್ಗೆ ಕಾಣ್ತಾ ಇರ್ಬೋದು, ಕಪ್ಪಗೆಲ್ಲ ಅದ್ರ ಕರೆ ಕಟ್ಟಿರೋದೆಲ್ಲ ಬಂದ್ಬಿಡ್ತಾ ಇದೆ. ಅದೇ ರೀತಿ ನಾನು ಕುಕ್ಕರ್ ಫುಲ್ಲು ಸಹ ಇದೇ ಸ್ಕ್ರಬ್ಬರ್ ಅಲ್ಲಿ ಉಜ್ಕೊಂತಾ ಇದ್ದೀನಿ. ಯಾಕಂದ್ರೆ ಸೈಡ್ ಅಲ್ಲೆಲ್ಲ ಕರೆ ಕಟ್ಟಿರುತ್ತೆ, ಅದೇ ಕಾರಣಕ್ಕೋಸ್ಕರ ನಾನೆಲ್ಲ ಕುಕ್ಕರ್ ಫುಲ್ಲು ಉಜ್ಕೊಂತಾ ಇದ್ದೀನಿ. ಈ ರೀತಿ ನಾವು ಯಾವಾಗಾದ್ರೂ ಕರೆ ಕಟ್ಟಿದೆ ಯೂಸ್ ಮಾಡಿ ತಳ ಎಲ್ಲ ಒಂಥರ ಕಲರ್ ಚೇಂಜ್ ಆಗಿದೆ ಅಂದಾಗ ನಾವು ಈ ರೀತಿಯಾಗಿ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು. ಪಳ ಅಂತ ಹೊಳೆಯ ರೀತಿಯಲ್ಲಿ ಪಾತ್ರೆಗಳನ್ನ ನಾವು ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ ಇವಾಗ ಉಜ್ಜಿದ್ದಾಗಿದೆ. ಈಗ ವಾಶ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಅಂತ ಇದೆ ಅಂತ ನೀವೇ ಲೈವ್ ಅಲ್ಲಿ ರಿಸಲ್ಟ್ ನ ನೋಡ್ಬೋದು ಸ್ನೇಹಿತರೆ. ಎಷ್ಟು ಅವಾಗ ಯಾವ ರೀತಿ ಇತ್ತು ಇವಾಗ ಎಷ್ಟು ಚೇಂಜ್ ಆಗಿದೆ. ಹೊಸ ಪಾತ್ರೆ ತಗೊಂಡ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಚೇಂಜ್ ಆಗಿದೆ ಅಲ್ವಾ. ಟಿಪ್ ಇಷ್ಟ ಆಗಿದೆ ಅನ್ಕೊಂತೀನಿ. ಟಿಪ್ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಈಗ ಮುಂದಿನ ಟಿಪ್ ನೋಡೋಣ. ಇದು ಸಹ ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಸ್ನೇಹಿತರೆ. ನಾವು ಸಾಂಬಾರು ಇಲ್ಲಾಂದ್ರೆ ರೈಸ್ ಮಾಡಿದಾಗ ಏನಾಗುತ್ತೆ, ಮೇಲೆ ವಿಸಿಲ್ ಬಂದಿದ ತಕ್ಷಣ ಮೇಲೆ ಹೊರಗಡೆ ಸಾಂಬಾರ್ ಆಗ್ಲಿ ಇಲ್ಲಾಂದ್ರೆ ರೈಸ್ ಕಿಟ್ಟಾಗ ಗಂಜಿ ಎಲ್ಲ ಆಚೆ ಬರ್ತಾ ಇರುತ್ತಲ್ವಾ, ನಾವು ನೋಡ್ಕೊಂಡಿರಕ್ಕಾಗಲ್ಲ. ಅದರಿಂದ ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗುತ್ತೆ. ನೋಡಿ ಆಗಿದ್ದಾಗ 1-2 ಪೀಸ್ ಅಷ್ಟು ನಾನು ಟಿಶ್ಯೂ ಪೇಪರ್ನ 2 ತಗೊಂಡಿದ್ದೀನಿ. ನಾನು ಈ ರೀತಿ 4 ಫೋಲ್ಡ್ ಮಾಡ್ಕೊಂಡು ಸಿಸರ್ ಅಲ್ಲಿ ಮೇಲೆ ಭಾಗ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಕಟ್ ಮಾಡ್ಕೊಂಡು ನೀವು ಕುಕ್ಕರ್ ಬಳಸೋಕ್ಕೂ ಮುಂಚೆ, ನೀವು ಕ್ಯಾಪ್ ವಿಸಿಲ್ ಹಾಕೋಕ್ಕೂ ಮುಂಚೆ ಈ ರೀತಿ ಟಿಶ್ಯೂನ ಇಟ್ಕೊಬಿಟ್ಟು ವಿಸಿಲ್ ಹಾಕ್ಬಿಟ್ಟು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ನೀವು ರೈಸ್ ಆಗ್ಲಿ ಸಾಂಬಾರ್ ಆಗ್ಲಿ ಮಾಡ್ಕೋಬಹುದು. ಇವಾಗ ನಾನು ಮಾಡಿ ತೋರಿಸ್ತೀನಿ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ನಾನು. ಅನ್ನ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಮೇಲೆ ವಿಸಿಲ್ ಬಂದಿರೋ ಅಂತ ಪ್ರೆಷರ್ಗ ನೀರೆಲ್ಲ ಈ ಟಿಶ್ಯೂ ಪೇಪರ್ ಮೇಲೆನೆ ಇದೆ, ನೋಡ್ತಾ ಇರ್ಬೋದು. ಅದು ಮಾತ್ರ ಗಲೀಜಾಗಿರುತ್ತೆ. ಯಾವುದೇ ರೀತಿ ಕುಕ್ಕರ್ ಕ್ಯಾಪ್ ಮಾತ್ರ ಒಂಚೂರು ಸಮೇತ ಗಲೀಜಾಗಿಲ್ಲ. ನೀವೇ ನೋಡಿದ್ರಲ್ಲ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬಂದು ಸೇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.